ಮೂಡಾ ಹಗರಣ ಕೇಸ್ನಲ್ಲಿ ಸಿಎಂಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಕೇಸ್ ಇಲ್ಲಿಗೆ ಬಿಡೋದಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಇದು ತಾತ್ಕಾಲಿಕ ಅಷ್ಟೇ, ಶಾಶ್ವತ ಅಲ್ಲ ಅಂತ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದು ಸಾಕಷ್ಟು ಸಾಕ್ಷ್ಯಗಳನ್ನ ಕೋರ್ಟ್ ಗಮನಕ್ಕೆ ತಂದಿದೆ. ಆದೇಶ ಪ್ರತಿ ಸಿಕ್ಕ ನಂತರ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಮೂಡಾ ಹಗರಣ ಪ್ರಕರಣದಲ್ಲಿ ಸಿಎಂ ಮತ್ತು ಸಿಎಂ ಕುಟುಂಬಕ್ಕೆ ಬಿಗ್ ರಿಲೀಫ್ ಸಿಕ್ಕಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಕೇಸನ್ನ ಇಲ್ಲಿಗೆ ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 1ರಿಂದ 4ನೇ ಆರೋಪಗಳಿದ್ದಾರೆ. ಅವರ ವಿಚಾರದಲ್ಲಿ ಲೋಕಾಯುಕ್ತ ಅಧಿಕಾರಿ ಸಲ್ಲಿಸಿದಂಥ ಬಿ ಅಂತಿಮ್ ಅವರಿಗೆ ಸಂಬಂಧಪಟ್ಟ ಹಾಗೆ ನಾನು ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೆ. ಸೊ ಅದನ್ನೆಲ್ಲ ಪರಿಗಣಿಸಿ ಬಿ ಅಂತಿಮ್ ಅವರನ್ನು ತಿರಸ್ಕಾರ ಮಾಡಿ ಏನು ನಾನು ಆರೋಪ ಮಾಡಿದ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಒಂದು ಮನವಿಯನ್ನು ಸಲ್ಲಿಸಿದೆ. ಆ ಮನವಿ ಸಂಬಂಧಪಟ್ಟಾಗೆ ವಾದ ವಿವಾದ ಕೂಡ ಆಗಿತ್ತು. ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ಒಂದು ತೀರ್ಪನ್ನು ಆದೇಶವನ್ನು ನೀಡಿ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಬಿ ಅಂತಿಮ್ ಅವರನ್ನ ಅಂಗೀಕರಿಸಿದ್ದಾರೆ. ಸೊ ಇದು ಯಾವ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಅಂಗೀಕರಿಸಿರೋದು ಆದೇಶವನ್ನು ಪಡೆದು ಓದಿದ ನಂತರ ಗೊತ್ತಾಗುತ್ತೆ. ಅದನ್ನು ಪಡ್ಕೊಂಡು ಯಾವ ಅಂಶಗಳನ್ನ ಮಾನ್ಯ ನ್ಯಾಯಾಲಯ ಪರಿಗಣಿಸಿದರೆ ಯಾವ ಅಂಶಗಳನ್ನ ನ್ಯಾಯಾಲಯ ಪರಿಗಣಿಸಿಲ್ಲ ಅನ್ನೋದನ್ನ ಒಂದು ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಈ ಒಂದು ಆದೇಶವನ್ನು ಒಂದು ರದ್ದುಪಡಿಸಿ ವಿಚಾರಣೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಸರ್, ಕೇವಲ ಅದು ಅಂಗೀಕಾರ ಜೊತೆಯಲ್ಲಿ ಇಡಿಗೂ ಕೂಡ ಮಾಡಿದ್ದಾರೆ. ಸರ್, ತನಿಖೆ ಮುಂದುವರಿಸೋಕ್ಕೆ ಇಡಿಗೂ ಕೂಡ ಆದೇಶ ಮಾಡಿದ್ದಾರೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ತನಿಖೆ ಮತ್ತು ಈಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮುಂದುವರೆದ ತನಿಖೆಯನ್ನು ಮಾಡೋದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಸೊ ಮುಂದುವರೆದ ತನಿಖೆ ಅವರೇನು ಮಾಡ್ತಾರೆ, ಇಡಿ ಅವ್ರು ಏನು ಮಾಡ್ತಾರೆ ಅದನ್ನೆಲ್ಲ ಪರಿಗಣಿಸಿ ಸೊ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸೂಕ್ತ ಆದೇಶವನ್ನು ಪಡ್ಕೊಳ್ಳೋಂಥ ವಿಶ್ವಾಸ ನನಗಿದೆ. ಯಾಕೆ ಅಂತ ಹೇಳಿದ್ರೆ ನಾನು ಆರೋಪ ಮಾಡಿದಂಥ ಪ್ರತಿಯೊಂದು ಆರೋಪಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಇರುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕು. ಸೊ ಆದರೂ ಕೂಡ ಮಾನ್ಯ ನ್ಯಾಯಾಲಯ ಯಾವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆದೇಶ ಮಾಡೋದ್ರಿಂದ ನನಗೆ ನಿಜವಾಗ್ಲೂ ಕುತೂಹಲ ಆಗಿದೆ. ಸಂಪೂರ್ಣ ಆದೇಶವನ್ನು ಪಡೆದ ನಂತರನೇ ಅದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ. ಅದನ್ನು ಪಡ್ಕೊಂಡು ನಾನು ವಾರ್ಡನ್ನು ಮುಂದೆ ಹರಿಸ್ತೀನಿ. ಯಾವುದೇ ಕಾರಣಕ್ಕೂ ಈ ಆರೋಪಗಳು ತಪ್ಪಿಸ್ಕೊಳ್ಳೋದಕ್ಕೆ ನಾನು ಅವಕಾಶವನ್ನು ಕೊಡಲ್ಲ. ಇದು ತಾತ್ಕಾಲಿಕವಾಗಿ ಅವ್ರ ರಿಲೀಫ್ ಅಷ್ಟೇ ಹೊರತು ಶಾಶ್ವತ ಅಲ್ಲ. ಸೊ ಮುಂದಿನ ಹೇಳಿದ್ರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಸರ್, ಇದ್ರ ಆದೇಶ ಪ್ರತಿ ಸಿಕ್ಕಿದ ಮೇಲೆ ಬಹುಶಃ ಮುಂದಿನ ವಾರದಲ್ಲೇ ಒಂದು ಸಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ. ತನಿಖಾಧಿಕಾರಿ ಮೇಲೆ ಕಂಟೆಂಪ್ಟ್ ಅದನ್ನು ಕೂಡ ವಜಾ ಮಾಡಿದರೆ